ನಮಸ್ತೆ. ಇವತ್ತಿನ ಸೆಷನಲ್ಲಿ ನಾವು 75 ಮಾಡೆಲ್ ಕ್ವೆಶ್ಚನ್ ಎಸ್ಪೆಷಲಿ ನೌನ್ನ ಬಗ್ಗೆ ಡಿಸ್ಕಷನ್ ಮಾಡೋಣ. ಬಿಫೋರ್ ದಟ್ ನಿಮ್ಮ ಜೊತೆ ಒಂದು ವಿಷಯ ಹಂಚ್ಕೊಳ್ಳೇಬೇಕು. ಸೆಂಟ್ರಲ್ ಗವರ್ನಮೆಂಟಿಂದ ಸ್ಟಾಫ್ ಸೆಲೆಕ್ಷನ್ ಕಮಿಷನಲ್ಲಿ SLC ಹಾಗೂ PU ಬೇಸ್ಡಲ್ಲಿ ಎಕ್ಸಾಮ್ಸ್ನ ಕಾಲ್ಫಾರ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಿಮಗೆ ಹೆಚ್ಚು ಮಾಹಿತಿ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಅಲ್ಲೂ ಕೂಡ ನಿಮಗೆ ಏನು ಅಂತಂದರೆ ಇಂಗ್ಲೀಷ್ ಕಂಪಲ್ಸರಿ ಆಗಿರುತ್ತೆ. ಆಲ್ರೆಡಿ BMTC ಕಾಲ್ ಆಗಿದೆ, ವಿಲೇಜ್ ಅಕೌಂಟೆಂಟ್ ಕಾಲ್ ಆಗಿದೆ, ಗ್ರೂಪ್ ಸಿ ಮುಂದೆ ಇನ್ನೂ ಹೆಚ್ಚು ಹುದ್ದೆಗಳು ಕಾಲಾಗುವಂಥದ್ದಿದೆ. ಎಲ್ಲದರಲ್ಲೂ ಕೂಡ ನಿಮಗೆ ಇಂಗ್ಲೀಷ್ 30 to 35 ಮಾರ್ಕ್ಸಿಗಿರುತ್ತೆ. ಹಾಗಾಗಿ ದಯವಿಟ್ಟು ನೀವು ಇಂಗ್ಲೀಷ್ನ MCQಸ್ನ ಓದೋದ್ರ ಮೂಲಕ ನೀವು ಇಂಗ್ಲೀಷ್ನ ಕ್ರ್ಯಾಕ್ ಮಾಡ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸಬ್ಜೆಕ್ಟ್ನ ಡೀಟೇಲ್ ಆಗಿ ತಿಳ್ಕೊಳ್ಳಿ ಅನ್ನೋದು ನನ್ನ ಒಂದು ರಿಕ್ವೆಸ್ಟ್. ಸೊ ಲೆಟ್ಸ್ ನಾಟ್ ವೇಸ್ಟ್ ಆರ್ ಟೈಮ್. ಬನ್ನಿ ಫಸ್ಟ್ ಕ್ವಶನಿಗೆ ಹೋಗೋಣ. ಫೈಂಡ್ ಔಟ್ ಕರೆಕ್ಟ್ ನೌನ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್. ನಿಮಗೆ ಇಲ್ಲಿ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಯಾವುದೋ ಒಂದು ಎರರ್ ಆಗಿದೆ ಅಥವಾ ಯಾವುದೋ ಒಂದು ಸೆಂಟೆನ್ಸ್ ಮಾತ್ರ ಕರೆಕ್ಟ್ ಆಗಿದೆ. ಅದು ಯಾವುದು ಅಂತ ನೀವು ಐಡೆಂಟಿಫೈ ಮಾಡಬೇಕು. ದೇರ್ ಆರ್ 3 ಚಿಲ್ಡ್ರನ್ಸ್ ಇನ್ ದ ರೂಮ್. ದೇರ್ ಆರ್ 3 ಚಿಲ್ಡ್ರನ್ ಇನ್ ದ ರೂಮ್. ದೇರ್ ಆರ್ 3 ಚಿಲ್ಡ್ರನ್ಸ್ ಇನ್ ದ ರೂಮ್. ನನ್ ಆಫ್ ದಿ ಅಬೌವ್. ಒಂದು ಅಬ್ಸರ್ವ್ ಮಾಡಿ, ಆಲ್ಮೋಸ್ಟ್ ಇಡೀ ಸೆಂಟೆನ್ಸಲ್ಲಿ ಇದು 3 ಪದ ಸ್ವಲ್ಪ ವೇರಿಯೇಷನ್ ಅಂತ ಅನಿಸ್ತಿರೋದು. ಸೊ ಅವಾಗ ನಿಮಗೆ ನೆನಪಾಗಬೇಕಾಗಿರೋದು ಪ್ಲೂರಲ್ ನೌನ್. ಸೊ ಚೈಲ್ಡ್ ಸಿಂಗ್ಯುಲರ್, ಚಿಲ್ಡ್ರನ್ ಪ್ಲೂರಲ್. ಎಲ್ಲೂ ಕೂಡ ಇಂಗ್ಲೀಷ್ನಲ್ಲಿ ಚಿಲ್ಡ್ರನ್ಸ್ ಅನ್ನೋಂಥ ಪದ ಇಲ್ಲ. ಚಿಲ್ಡ್ರನ್ಸ್ ಅಂತ ಇದ್ರೂ ಕೂಡ ನೆನಪಿರಲಿ ಅಪಾಸ್ಟ್ರಫೀಸ್ ಇರುತ್ತೆ. ಮಕ್ಕಳ ದಿನಾಚರಣೆ ಕೇಳಿದ್ದೀರಾ ಅಲ್ವಾ? ಎಸ್. ಸೊ ದ ಆನ್ಸರ್ ಈಸ್ ಬಿ. ಐ ಹೋಪ್ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಡೈರೆಕ್ಷನ್. ಚೂಸ್ ದ ಕರೆಕ್ಟ್ ನೌನ್ ಫಾರ್ಮ್ ಆಫ್ ದ ಗಿವನ್ ವರ್ಡ್ ಮೂವ್. ಮೂವ್ ಅನ್ನುವಂತಹ ಪದದ ಒಂದು ನೌನ್ ಫಾರ್ಮ್ ಯಾವುದು ಅಂತ ಕೇಳಿದ್ದಾರೆ. ಮೂವ್ ಅನ್ನುವಂಥದ್ದು ವರ್ಬ್. ಅರ್ಥ ಆಗ್ತಿದೆಯಾ? ಸೊ ಕೆಲವೊಮ್ಮೆ ವರ್ಬ್ ಮತ್ತು ಅಬ್ಜೆಕ್ಟಿವ್ ನೌನ್ ಫಾರ್ಮ್ನ ಕ್ರಿಯೇಟ್ ಮಾಡುತ್ತೆ. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಇನ್ಫಾರ್ಮೇಷನ್ನ ಹಿಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡಿದ್ದೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಡೀಟೇಲ್ ವಿಡಿಯೋನ ಕೂಡ ಮಾಡಿ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಸೊ ಅದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆಗ ನಿಮಗೆ ಆ ಒಂದು ವಿಡಿಯೋ ಬಗ್ಗೆ ಹೆಚ್ಚು ಮಾಹಿತಿ ಸಿಗುತ್ತೆ. ಸೊ ಇಲ್ಲಿ ಬನ್ನಿ. ನೌನ್ ಫಾರ್ಮ್ ಆಫ್ ಮೂವ್ ಈಸ್ ಮೂವ್ಮೆಂಟ್. ಯಾಕೆ ಮೂಡ್ ಮೂವಿಂಗ್ ಆಗೋದಿಲ್ಲ? ಮೂಡ್ ಅನ್ನೋವಂಥದ್ದು ಸಿಂಪಲ್ ಪಾಸ್ಟ್ ಟೆನ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಥವಾ ಪಾಸ್ಟ್ ಪಾರ್ಟಿಸಿಪಲ್ನ ಅದು ರೆಪ್ರೆಸೆಂಟ್ ಮಾಡುತ್ತೆ. ಮೂವಿಂಗ್ ಅನ್ನೋವಂಥದ್ದು ಕಂಟಿನ್ಯೂಸ್ ಟೆನ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ. ಹಾಗಾಗಿ ಸರಿಯಾದ ಉತ್ತರ ಯಾವುದು? ಮೂವ್ಮೆಂಟ್. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಚೂಸ್ ದ ಆಪ್ಷನ್ ದಟ್ ಪಿಕ್ಸ್ ಔಟ್ ಆಲ್ ದ ಪ್ರಾಪರ್ ನೌನ್ಸ್ ಇನ್ ದ ಸೆಂಟೆನ್ಸ್. ಈ ಒಂದು ಸೆಂಟೆನ್ಸಲ್ಲಿ ಪ್ರಾಪರ್ ನೌನ್ ಯಾವ್ದ್ಯಾವುದು ಅಂತ ಹೇಳಿ ನೀವು ಐಡೆಂಟಿಫೈ ಮಾಡಬೇಕು. ನೋಡಿ, ನಾನು ಆ ಸೆಂಟೆನ್ಸ್ನ ಓದ್ತೀನಿ. ಮಿಸ್ಟರ್ ಕ್ರುಕು ಕಾಟ್ ದ ಪ್ಲೇನ್ ಟು ಬೂಸ್ಟನ್ ವಯಾ ಫ್ರಾಂಕ್ಫರ್ಟ್. ಪ್ರಾಪರ್ ನೌನ್ ಅಂದರೆ ಏನು? ಒಂದು ವಿಷಯ, ವ್ಯಕ್ತಿ ಹೆಸರು ಅಥವಾ ಒಂದು ಸ್ಥಳದ ಹೆಸರು ಪರ್ಟಿಕ್ಯುಲರ್ ಆಗಿ ಪ್ರಾಪರ್ ಆಗಿ ಇರಬೇಕು. ಸೊ ನೀವೇ ಚೂಸ್ ಮಾಡಿ. ನಮಗೆ ಗೊತ್ತಿರೋ ಹಾಗೆ ಬೂಸ್ಟನ್ ಇಸ್ ದ ನೇಮ್ ಆಫ್ ಎ ಪ್ಲೇಸ್, ಫ್ರಾಂಕ್ಫರ್ಟ್ ಇಸ್ ಎ ನೇಮ್ ಆಫ್ ಎ ಪ್ಲೇಸ್. ಹಾಗೆ ವ್ಯಕ್ತಿ ಹೆಸರೇನು? ಮಿಸ್ಟರ್ ಕುಕು. ಸೊ ಇದು 3 ಕೂಡ ಪ್ರಾಪರ್ ನೌನ್. ಎಲ್ಲಿದೆ ಆನ್ಸರ್ ಚೆಕ್ ಮಾಡಿ. ಸೊ ದ ಆನ್ಸರ್ ಈಸ್ ಥರ್ಡ್ ಒನ್. ಯಾಕೆ ಪ್ಲೇನ್ ಆಗಲ್ಲ? ಪ್ಲೇನ್ ಅನ್ನೋವಂಥದ್ದು ಪರ್ಟಿಕ್ಯುಲರ್ ಆಗಿ ಯಾವುದೋ ಪ್ರಾಪರ್ ಆಗಿ ಯಾವ ಪ್ಲೇನ್ ಅಂತ ಹೇಳಿಲ್ಲ ಅಲ್ವಾ? ಹಾಗಾಗಿ ಪ್ಲೇನ್ ಆನ್ಸರ್ ಆಗೋದಿಲ್ಲ. ಐ ಹೋಪ್ ನಿಮ್ಗೆ ಅರ್ಥ ಆಗ್ತಿದೆ ಅಂತೇಳಿ ಭಾವಿಸ್ತೀನಿ. ಐಡೆಂಟಿಫೈ ದ ಸಿಗ್ಮೆಂಟ್ ಆಫ್ ದ ಸೆಂಟೆನ್ಸ್ ವಿಚ್ ಕಂಟೇನ್ಸ್ ಎ ಗ್ರಾಮ್ಯಾಟಿಕಲ್ ಎರರ್. ನಿಮಗೆ ಇಲ್ಲಿ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ. ಆ ಸೆಂಟೆನ್ಸನ್ನು 4 ಸಿಗ್ಮೆಂಟಲ್ಲಿ ಡಿವೈಡ್ ಮಾಡಿದ್ದಾರೆ. ಈ ಒಂದು ಸೆಂಟೆನ್ಸಲ್ಲಿ ಇರುವಂತಹ ತಪ್ಪನ್ನು ನೀವು ಗುರುತಿಸಬೇಕು. ಲಾಸ್ಟ್ ಒನ್ ಏನೂ ತಪ್ಪಿಲ್ಲ ಅಂದರೆ ನೀವು ನೋ ಎರರ್ ಅನ್ನೋಂಥ ಆನ್ಸರ್ನ ಹಾಕ್ಬೋದು. ಈ ರೀತಿಯ ಪ್ರಶ್ನೆಗಳನ್ನು ಎಕ್ಸಾಮಲ್ಲಿ ನಾವು PQRS ಫಾರ್ಮ್ ಆಫ್ ಕ್ವಶನ್ ಅಂತ ಹೇಳಿ ಕರಿತೀವಿ. ಈ ರೀತಿಯ ಪ್ರಶ್ನೆ ನಿಮಗೆ 3 ರಿಂದ 4 ಎಕ್ಸಾಮಲ್ಲಿ ಇರುತ್ತೆ. ಬನ್ನಿ ಸೆಂಟೆನ್ಸ್ ನೋಡೋಣ. ದ ಪೊಲೀಸ್ ಈಸ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್ ಇನ್ಆಕ್ಟಿವ್. ಫಸ್ಟ್ ಏನು ನೋಡೋಣ? ದ ಪೊಲೀಸ್. ಪೊಲೀಸ್ ಅನ್ನುವಂಥದ್ದು ಪ್ಲೂರಲ್ ಫಾರ್ಮ್. ಪ್ಲೂರಲ್ ಫಾರ್ಮ್ ಅಂತ ಹೇಳ್ತಿದ್ದಾರೆ. ಎಸ್ ಅಥವಾ ಎಸ್ ಏನು ಇಲ್ವಲ್ಲ? ನೆನ್ಪಿಟ್ಕೊಳ್ಳಿ, ಇರ್ರೆಗ್ಯುಲರ್ ಫಾರ್ಮ್ ಆಫ್ ಪ್ಲೂರಲ್ ನೌನಲ್ಲಿ ಯಾವುದೇ ರೀತಿಯಾದಂತಹ ಏನು ಎಸ್ ES ನಾವು ಆ್ಯಡ್ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್ ಪೀಪಲ್ಲೇ ಇರುತ್ತಲ್ವಾ? ಸೊ ಪೊಲೀಸ್ ಈಸ್ ಆಲ್ವೇಸ್ ಪೊಲೀಸ್. ಸೊ ಇಲ್ಲಿ ಪ್ಲೂರಲ್ ಫಾರ್ಮ್ ಇದೆ. ನೆಕ್ಸ್ಟ್ ನೋಡೋಣ. ಈಸ್ ಬಿಕಮಿಂಗ್ ಮೋರ್. ಈಸ್ ಅನ್ನೋಂಥದ್ದು ಇದೆಯಲ್ಲ, ಅದು ಸಿಂಗ್ಯುಲರ್. ಸೊ ಇಲ್ಲಿ ಏನಾಗಬೇಕಾಗಿತ್ತು? ಆರ್ ಆಗಬೇಕಾಗಿತ್ತು. ದ ಪೊಲೀಸ್ ಆರ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್ ಆಕ್ಟಿವ್. ಸೊ ಎರರ್ ಎಲ್ಲಿದೆ? ಬಿ ಯಲ್ಲಿದೆ. ಸೊ ದ ಆನ್ಸರ್ ಈಸ್ ಬಿ. ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ದ ನೌನ್ ಫಾರ್ಮ್ ಆಫ್ ಡೂ ಈಸ್. ಡೂನ ನೌನ್ ಫಾರ್ಮ್ ಕೇಳಿದ್ದಾರೆ. ಸೊ ನಮಗೆಲ್ಲ ಗೊತ್ತೇ ಇದೆ, ಡಸ್, ಡನ್, ಡಿಡ್ ಇದು ವರ್ಬ್ ಫಾರ್ಮ್. ಸೊ ದ ಆನ್ಸರ್ ಈಸ್ ಡೀಡ್. ಡೈರೆಕ್ಷನ್. ಚೂಸ್ ದ ಪ್ಲೂರಲ್ ಫಾರ್ಮ್ ಆಫ್ ದ ಗಿವನ್ ವರ್ಡ್. ಕಮಾಂಡರ್ ಇನ್ ಶೆಫ್. ಕಮಾಂಡರ್ ಇನ್ ಶೆಫ್ ಅನ್ನುವಂತಹ ಒಂದು ಸಿಂಗ್ಯುಲರ್ ವರ್ಡ್ ಇದೆ. ಅದರ ಪ್ಲೂರಲ್ ಫಾರ್ಮ್ ಯಾವುದು ಅಂತ ಕೇಳಿದ್ದಾರೆ. ಕಮಾಂಡರ್ಸ್ ಇನ್ ಶೆಫ್, ಕಮಾಂಡರ್ ಇನ್ ಶೆಫ್ಸ್, ಕಮಾಂಡರ್ಸ್ ಇನ್ ಶೆಫ್ಸ್, ನನ್ ಆಫ್ ದಿ ಅಬೌವ್.
ಸೊ ಎಲ್ಲೆಲ್ಲಿ ಪ್ಲೂರಲ್ ಫಾರ್ಮ್ ಬಂದಿದೆ ಅಂತ ಗಮನಿಸ್ಕೊಳ್ಳಿ. ಯಾವಾಗಲೂ ಒಂದು ನೆನ್ಪಿಟ್ಕೊಳ್ಳಿ, ಸಿಂಗ್ಯುಲರ್ ಫಾರ್ಮ್ ಆಗಿರುವಂಥ ಈ ರೀತಿಯ ಒಂದು ನೌನ್, ಇದನ್ನು ಕಾಂಪೌಂಡ್ ನೌನ್ ಅಂತ ಕೂಡ ಕರಿತೀವಿ. ಇದರ ಫಸ್ಟ್ ಭಾಗಕ್ಕೆ ನಾವು ಎಸ್ನ ಆ್ಯಡ್ ಮಾಡ್ತೀವಿ ಪ್ಲೂರಲ್ ಆಗಿ ಕನ್ವರ್ಟ್ ಮಾಡೋದಕ್ಕೆ. ಸೊ ದ ಆನ್ಸರ್ ಈಸ್ ಕಮಾಂಡರ್ಸ್ ಇನ್ ಶೆಫ್. ಬಿಗಿನಿಂಗಿನ ಒಂದು ವರ್ಡಲ್ಲೇ ಬಂದಿದೆ. ಬ್ರದರ್ ಇನ್ ಲಾ, ಅದನ್ನು ನೀವು ಪ್ಲೂರಲ್ ಫಾರ್ಮಲ್ಲಿ ಬರಿತಾ ಇದ್ದೀರಾ ಅಂತಂದರೆ ಬ್ರದರ್ಸ್ ಇನ್ ಲಾ, ಬ್ರದರಿಗೆ ನಾವೇನು ಆ್ಯಡ್ ಮಾಡಿದ್ದೀವಿ, ಎಸ್ನ ಆ್ಯಡ್ ಮಾಡ್ತೀವಿ. Choose the most appropriate answer and fill in the blanks. The abstract noun of create is. Create ಅನ್ನುವಂತಹ ಪದದ ಅಬ್ಸ್ಟ್ರಾಕ್ಟ್ ನೌನ್ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಕ್ರಿಯೇಟಿಂಗ್, ಕ್ರಿಯೇಷನ್, ಕ್ರಿಯೇಟ್, ಕ್ರಿಯೇಟೆಡ್. ಗಮನಿಸಬೇಕಾಗಿರೋದು ಇದರಲ್ಲಿ ವರ್ಬ್ ಇದೆಯಾ ಅಂತ. ಕ್ರಿಯೇಟಿಂಗ್ ಅನ್ನುವಂಥದ್ದು ಕಂಟಿನ್ಯೂಯಸ್ ವರ್ಬ್, ಕ್ರಿಯೇಟ್ ಅನ್ನುವಂಥದ್ದು ವರ್ಬ್, ಕ್ರಿಯೇಟೆಡ್ ಅನ್ನುವಂಥದ್ದು ಪಾಸ್ಟ್ ಟೆನ್ಸ್, ಅದು ಕೂಡ ಒಂದು ವರ್ಬ್. ಸೊ ದ ಆನ್ಸರ್ ಈಸ್ ಕ್ರಿಯೇಷನ್. ಸೊ ಎಷ್ಟೊಂದು ಸಲ ಏನಾಗುತ್ತೆ ಅಂತಂದರೆ, ಯಾವುದೋ ಒಂದು ವರ್ಬ್ ಕೊಟ್ಟಿದ್ದಾರೆ ಅಂತಂದರೆ ಅದಕ್ಕೆ ನಾವು ಸಫಿಕ್ಸ್ನ ಆ್ಯಡ್ ಮಾಡಿದಾಗ ಒಂದು ನೌನ್ ಫಾರ್ಮ್ ಕ್ರಿಯೇಟ್ ಆಗುತ್ತೆ. ಕ್ರಿಯೇಟ್, ಕ್ರಿಯೇಷನ್. ಅರ್ಥ ಆಗ್ತಿದೆ ಅಲ್ವಾ? ಇದಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ನಾವು ಕೆಲವೊಂದು ಕ್ವಶನ್ನ ಡಿಸ್ಕಷನ್ ಮಾಡಿದ್ದೀವಿ. ಐ ಹೋಪ್ ನಿಮಗೆ ಅರ್ಥ ಆಗ್ತಿದೆ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ಚೂಸ್ ದ ಮ್ಯಾಸ್ಕ್ಯುಲನ್ ಜೆಂಡರ್ ಆಫ್ ದ ಗಿವನ್ ನೌನ್. ನನ್ ನೌನಲ್ಲಿ ಜೆಂಡರ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 4 ಟೈಪ್ ಆಫ್ ನೌನಲ್ಲಿ ಬರುವಂಥ ಜೆಂಡರ್ಸ್ ಇದೆ. ಅದ್ರ ಬಗ್ಗೆ ನಾನು ವಿಡಿಯೋನ ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ, ದಯವಿಟ್ಟು ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಡಿ. ಸೊ ಇಲ್ಲಿ ನನ್ ಅನ್ನುವಂಥದ್ದು ಫೀಮೇಲ್. ಇದರ ಮೇಲ್ ಜೆಂಡರ್ ಯಾರು ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಬೇಕು. ನನ್ ಅಂದರೆ ಯಾರು ಮಕ್ಕಳೇ? ಯಾರಿಗೆ ದೇವ್ರ ಮೇಲೆ ಅತಿ ಭಕ್ತಿ ಇರುತ್ತೋ, ರಿಲೀಜಿಯಸ್ ಆಗಿ ತಮ್ಮನ್ನು ತೊಡಗಿಸ್ಕೊಂಡಿರ್ತಾರೋ ಅವ್ರನ್ನ ನನ್ ಅಂತ ಕರಿತೀವಿ. ಅವರ ಮ್ಯಾಸ್ಕ್ಯುಲನ್ ಜೆಂಡರ್ ಬಂದು ಮಾಂಕ್. ಯಾವ ವ್ಯಕ್ತಿ ತನ್ನನ್ನು ರಿಲೀಜಿಯಸ್ಸಲ್ಲಿ ತೊಡಗಿಸ್ಕೊಂಡಿದ್ದಾನೋ ಅವನನ್ನು ನಾವು ಮಾಂಕ್ ಅಂತ ಹೇಳಿ ಕರಿತೀವಿ. ಮೇಡ್, ಸ್ಟೀವರ್ಡ್, ಮ್ಯಾನ್ ಸರ್ವೆಂಟ್ ಅಂದರೆ ಏನು? ಮ್ಯಾನ್ ಸರ್ವೆಂಟ್ ಅಂದರೆ ನಿಮಗೆ ಗೊತ್ತಿದೆ. ಮೇಡ್ ಅಂತಂದರೆ ಯಂಗ್ ಗರ್ಲ್, ಒಬ್ಬ ಯಂಗಾಗಿರುವಂತಹ ಲೇಡಿ ಮನೇಲಿ ಕೆಲಸ ಮಾಡೋವಂಥವಳು ನಾವು ಮೇಡ್ ಅಂತ ಹೇಳಿ ಕರಿತೀವಿ. ಸ್ಟೀವರ್ಡ್ ಅಂತ ಅಂದರೆ ಯಾವ ವ್ಯಕ್ತಿ ಕ್ಯಾಟ್ರಿನ್ ವರ್ಕ್ ಮಾಡ್ತಾರೋ, ಫಾರ್ ಎಕ್ಸಾಂಪಲ್ ಟ್ರಾನ್ಸ್ಪೋರ್ಟೇಷನಲ್ಲಿ, ಅವರನ್ನು ನಾವು ಸ್ಟೀವರ್ಡ್ ಅಂತ ಕರಿತೀವಿ. ಸೊ ದ ಆನ್ಸರ್ ಈಸ್ ಮಾಂಕ್. ಬನ್ನಿ ನೆಕ್ಸ್ಟ್ ನೋಡೋಣ. ಓಕೆ, ಇಲ್ಲಿ ಎಗೇನ್ ನಮಗೆ PQRS ಫಾರ್ಮ್ ಆಫ್ ಕ್ವಶನ್ ಇದೆ. ನಾವು ಆಲ್ರೆಡಿ ಒಂದು ಸೆಂಟೆನ್ಸ್ನಲ್ಲಿ ಸೀಕ್ವೆನ್ಸಿನ ಗಮನಿಸಿದ್ವಿ. ಇದನ್ನು ನೋಡಿದ್ರೆ ಇದೊಂದು ಲೆಂತಿಯೆಸ್ಟ್ ಸೆಂಟೆನ್ಸ್ ಅಂತ ಅನ್ನಿಸ್ತಾ ಇದೆ. ಸೊ ಲೆಟ್ಸ್ ಗೋ ವಿತ್ ದಿಸ್. ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ತುಂಬ ಕ್ಲಿಯರ್ ಆಗಿ ಮತ್ತೆ ಇಲ್ಲಿ ABCD ಆಗಿ 4 ಭಾಗ ಆಗಿ ಡಿವೈಡ್ ಮಾಡಿದ್ದಾರೆ. ಸೊ ನಾನು ಸೆಂಟೆನ್ಸ್ನ ಒಂದ್ಸಲ ಓದ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ಮತ್ತೆ ಡೈರೆಕ್ಷನ್ ಅಂದರೆ ಎಗೇನ್ ಒಂದು ಸೆಂಟೆನ್ಸ್ನ ಕೊಟ್ಟಿದ್ದಾರೆ. ಆ ಸೆಂಟೆನ್ಸ್ನ ಪಾರ್ಟ್ಗಳಲ್ಲಿ ಎರರ್ಸ್ ಇದೆ, ಅದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಇದನ್ನ ಏನಂತ ಕರೀತಾರೆ? PQRS ಫಾರ್ಮ್ ಆಫ್ ಕ್ವಶನ್. ಸೆಂಟೆನ್ಸ್ನ ಓದ್ತೀನಿ. He said farewell to them, all the peoples. He knew in all the world, and looked about once at the village that struggled and huddled there under the cliffs over the river spring. ಓದಾಗ ನಮಗೆ ಎಷ್ಟೊಂದು ಸಲ ಸೆಂಟೆನ್ಸ್ ಅರ್ಥನೇ ಆಗಲ್ಲ. ಫಸ್ಟ್ ಸೆಂಟೆನ್ಸ್ನ ಗಮನಿಸಿ. He said farewell to them, to the peoples. ಪೀಪಲ್ಸ್ ಅನ್ನುವಂತಹ ಪದ ಇಂಗ್ಲೀಷ್ನಲ್ಲಿ ಇಲ್ಲ. ನಾನು ಆಲ್ರೆಡಿ ನಿಮ್ಗೆ ಅದನ್ನು ಹೇಳಿದ್ದೆ. ಸೊ ದೇರ್ ಇಸ್ ಎ ಎರರ್ ಇನ್ ಪಾರ್ಟ್ A. ಸೊ ಅಲ್ಲಿ ತಪ್ಪಾಗಿರುವಂಥದ್ದು ಕಲೆಕ್ಟಿವ್ ನೌನಲ್ಲಿ, ಬಿಕಾಸ್ ದ ವರ್ಡ್ ಪೀಪಲ್ ಈಸ್ ಎ ಪ್ಲೂರಲ್ ಫಾರ್ಮ್. ಸೊ ಏನಾಗಬೇಕಾಗಿತ್ತು ಆನ್ಸರು? He said farewell to them, all the peoples he knew in all the world, and looked about once at the village and struggled and huddled there under the cliffs over the river spring. ಸೊ ಅಲ್ಲಿರುವಂತಹ ಎಲ್ಲ ವ್ಯಕ್ತಿಗಳಿಗೆ ಅವನು ಏನು ಮಾಡ್ದ? ಫೇರ್ವೆಲ್ನ ಹೇಳ್ದ. ಜನರು ಅನ್ನುವಂಥ ಮೀನಿಂಗ್ ಬರಬೇಕಾಗಿತ್ತು. ಸೊ ಗಮನಿಸಿ, ಫಸ್ಟೇ ನಿಮಗೆ ಮಿಸ್ ಆಗಿರೋದೇನು ಅಂತ ಗೊತ್ತಾಯಿತು. ಸೊ ದ ಆನ್ಸರ್ ಈಸ್ ಎ. ನಿಮಗೆ ಕಲೆಕ್ಟಿವ್ ನೌನ್ನ ಮೇಲೆ ಯಾವಾಗಲೂ ಕೂಡ ಕ್ವಶನ್ ಇರುತ್ತೆ. ಕಲೆಕ್ಟಿವ್ ನೌನ್ ರೆಪ್ರೆಸೆಂಟ್ ಮೋರ್ ದ್ಯಾನ್ ಒನ್ ಪರ್ಸನ್ ಆರ್ ಥಿಂಗ್ ಇನ್ ಎ ಕ್ಲಾಸ್. ಸೊ ಒಂದು ಗುಂಪಲ್ಲಿ ಇರುವಂತಹ ಒಂದು ವರ್ಡನ್ನು ಅದು ರೆಪ್ರೆಸೆಂಟ್ ಮಾಡುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾನು ವಿಡಿಯೋನ ಮಾಡಿದ್ದೀನಿ, ಗಮನಿಸಿ. ಸೊ ಇದು ಕೂಡ PQRS ಫಾರ್ಮ್ ಆಫ್ ಕ್ವಶನ್. ನಾನು ಸೆಂಟೆನ್ಸ್ನ ಒಂದ್ಸಲ ಓದ್ತೀನಿ ನೋಡಿ. ಸಮ್ ಆಫ್ ದೆಮ್ ಸ್ಟಾರ್ಡ್ ಎಟ್ ಹಿಸ್ ಬೂಟ್ಸ್ ಆರ್ ಹಿಸ್ ಕ್ಲಾಕ್, ಆ್ಯಂಡ್ ಹಿ ನ್ಯೂ ವಾಟ್ ದೇ ವರ್ ಥಿಂಕಿಂಗ್. ಆಸ್ ಹಿಸ್ ಕ್ಲಾಕ್ಸ್ ಶಿಫ್ಟೆಡ್ ಶಿ ಸ್ಪೈಡ್ ಎ ಗೋಲ್ಡ್ ವ್ಯಾನ್ ಎಂಬ್ರಾಯ್ಡ್ ಆನ್ ಹಿಸ್ ಟ್ಯೂನಿಕ್. ಸೊ ಇಲ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತಂದರೆ, ಅವ್ನು ಹಾಕ್ಕೊಂಡಿರೋ ಇಲ್ಲಿ ಕ್ಲಾಕ್ ಅನ್ನೋ ವರ್ಡ್ ಇದೆ ಅಲ್ವಾ, ಹಂಗಂತ ಅಂದರೆ ಒಂದು ಆರ್ನಮೆಂಟ್, ಗೋಲ್ಡ್ ಆರ್ನಮೆಂಟ್. ಸೊ ಒಂದು ಮಿಡವಲ್ ಏಜಲ್ಲಿ ಬಳಸ್ತಿದ್ದಂಥದ್ದು, ಎಂಬ್ರಾಯ್ಡ್ರಿ ಇರೋವಂಥದ್ದು. ಓಕೆನಾ? ಸೊ ಫಸ್ಟ್ ಸೆಂಟೆನ್ಸ್ ಓದ್ತೀನಿ ನೋಡಿ. ಸಮ್ ಆಫ್ ದೆಮ್ ಸ್ಟಾರ್ಡ್ ಎಟ್ ಹಿಸ್ ಬೂಟ್ಸ್ ಆರ್ ಹಿಸ್ ಕ್ಲಾಕ್. ಸೆಂಟೆನ್ಸಲ್ಲಿ ಏನೂ ತಪ್ಪಿಲ್ಲ. ಆಸ್ ಹಿ ನ್ಯೂ ವಾಟ್ ದೇ ವರ್ ಥಿಂಕಿಂಗ್, ಆಸ್ ಹಿಸ್. ಸೊ ಬಿಯಲ್ಲಿ ಕೂಡ ನನಗೇನು ಮಿಸ್ಟೇಕ್ ಕಾಣ್ತಾ ಇಲ್ಲ. ಕ್ಲಾಕ್ ಶಿಫ್ಟೆಡ್ ಶಿ ಸ್ಪೈಡ್ ಎ ಗೋಲ್ಡ್. ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಗೋಲ್ಡ್ ಅನ್ನೋ ಅಂಥದ್ದು ಪರ್ಟಿಕ್ಯುಲರ್ ಆಗಿ ಪ್ರಾಪರ್ ಆಗಿದೆ ಅಲ್ವಾ? ಹಾಗಂತ ಅಂದಮೇಲೆ ಇನ್ನೊಂದು ನೆನ್ಪಿಟ್ಕೊಳ್ಳಿ,
ಮೆಟೀರಿಯಲ್ ನೌನಲ್ಲಿ ಯಾವಾಗಲೂ ಕೂಡ ನಾವು ಆರ್ಟಿಕಲ್ ಎ ಮತ್ತು ಆನ್ನ ಬಳಸೋದಿಲ್ಲ, ವಿ ಯೂಸ್ ದ. ಇನ್ನೊಂದು ಡೆಫಿನೆಟ್ ಆರ್ಟಿಕಲ್, ನಮಗೆ ಗೋಲ್ಡ್ ಅನ್ನೋದು ಡೆಫಿನೆಟ್ ಆಗಿದೆ ಅಲ್ವಾ, ಸೊ ಯಾವ್ದು ಬರಬೇಕಾಗಿತ್ತು? ದ. ಅಲ್ಲೇನು ಬಂದಿದೆ? ಅ. ಸೊ ದ ಆನ್ಸರ್ ಶುಡ್ ಬಿ ದ ಗೋಲ್ಡ್ ಆಗಬೇಕು. ಸೊ ಇಲ್ಲಿ ಆನ್ಸರ್ ಯಾವುದು? ಎಲ್ಲಿ ಎರರ್ ಇದೆ? ಸಿ ಅಲ್ಲಿ ಎರರ್ ಇದೆ. ನೆಕ್ಸ್ಟ್ ನೋಡಿ, ಮ್ಯಾಚ್ ದ ಅಂಡರ್ಲೈನ್ ವರ್ಡ್ ಇನ್ ಈಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸಸ್. ಇಲ್ಲಿ ಕೆಲವೊಂದು ಸೆಂಟೆನ್ಸಸ್ನ ನೆಕ್ಸ್ಟ್ ಕ್ವಶನ್ಸ್ ಅಲ್ಲಿ ಕೂಡ ಕೊಡ್ತಾ ಹೋಗ್ತಾರೆ. ಇಲ್ಲಿ ಏನು ತಪ್ಪಿದೆ, ಇದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ನಾವು ಐಡೆಂಟಿಫೈ ಮಾಡಬೇಕು. ಬನ್ನಿ ಡೈರೆಕ್ಟ್ ಆಗಿ ಸೆಂಟೆನ್ಸ್ ನೋಡೋಣ. ರಿಯಾಸ್ ಇಮ್ಯಾಜಿನೇಷನ್ ರ್ಯಾನ್ ವೈಲ್ಡ್ ಆಸ್ ಶಿ ಡೇ ಡ್ರೀಮ್ಡ್ ಅಬೌಟ್ ಹರ್ ಟ್ರಿಪ್ ಟು ಲಂಡನ್. ಸೊ ರಿಯಾಳ ಇಮ್ಯಾಜಿನೇಷನ್, ರಿಯಾ, ಬರೀ ರಿಯಾ ಅನ್ನುವಂತಹ ಹೆಸರಿದ್ರೆ ಇಟ್ ಈಸ್ ಪ್ರಾಪರ್ ಅನ್ನೋದಲ್ಲಿ ಏನು ಅನುಮಾನ ಇಲ್ಲ. ಆದರೆ ಇಲ್ಲಿ ಕೊಟ್ಟಿರೋದು ರಿಯಾಳ, ಅವಳ, ಅಂದರೆ ಅವಳಿಗೆ ಮಾತ್ರ ಸೇರುವಂಥದ್ದು ಅನ್ನೋ ಮೀನಿಂಗ್ ಅದು ಕೊಡುತ್ತೆ. ಆಗ ಇದು ಪೊಸೆಸಿವ್ ನೌನ್ ಆಗುತ್ತೆ. ಸೊ ದ ಆನ್ಸರ್ ಈಸ್ ಪೊಸೆಸಿವ್ ನೌನ್. ನೆಕ್ಸ್ಟ್ ನೋಡಿ, ಎಗೇನ್ ಇಲ್ಲೂ ಕೂಡ ಅಂಡರ್ಲೈನ್ ಮಾಡಿದ್ದಾರೆ ಒಂದು ವರ್ಡ್, ಅದು ಯಾವ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ನಾವು ಐಡೆಂಟಿಫೈ ಮಾಡಬೇಕು. ಐ ವಾಂಟ್ ಅ ಪೀಸ್ ಆಫ್ ಪೇಪರ್. ನನಗೆ ಒಂದು ಸಣ್ಣ ಪೇಪರ್ನ ಪೀಸ್ ಬೇಕು ಅಷ್ಟೇ. ಪ್ರನೌನ್ ಅಲ್ಲವೇ ಅಲ್ಲ. ಪೇಪರ್ ಅನ್ನುವಂಥದ್ದು ವರ್ಬ್ ಆಗೋದಿಲ್ಲ. ಹಾಗೆ ಪೇಪರ್ ಅನ್ನುವಂಥದ್ದು ಅಡ್ಜೆಕ್ಟಿವ್ ಕೂಡ ಆಗಲ್ಲ. ಅಡ್ಜೆಕ್ಟಿವ್ ಅಂದ್ರೆ ಏನು? ಅದು ಒಂದು ಕ್ವಾಲಿಟಿ ಅಥವಾ ಕ್ವಾಂಟಿಟಿನ ರೆಪ್ರೆಸೆಂಟ್ ಮಾಡುತ್ತೆ. ವರ್ಬ್ ಅಂತಂದ್ರೆ ಆಕ್ಷನ್. ಪೇಪರ್ ಅನ್ನೋದು ಆಕ್ಷನ್ನ ಹೇಳೋದಿಲ್ಲ. ಪ್ರನೌನ್ ಅನ್ನೋದು ನಾವು ನೌನಿನ ಪರವಾಗಿ ಬಳಸುವಂಥದ್ದು. ಹಾಗಾಗಿ ಅದು ಕೂಡ ಆನ್ಸರ್ ಆಗೋದಿಲ್ಲ. ಸೊ ದ ಆನ್ಸರ್ ಈಸ್ ನೌನ್. ಅದಕ್ಕೆ ನಾನು ಹೇಳ್ತಿರೋದು ಮತ್ತೆ ಮತ್ತೆ ಪಾರ್ಟ್ಸ್ ಆಫ್ ಸ್ಪೀಚ್ನ ಡೀಟೇಲ್ ಆಗಿ ತಿಳ್ಕೊಳ್ಳಿ ಅಂತ. ನೆಕ್ಸ್ಟ್ ನೋಡೋಣ. ಚೂಸ್ ದ ಜೆಂಡರ್ ಆಫ್ ದ ಗಿವನ್ ನೌನ್. ಡ್ಯೂಕ್. ಡ್ಯೂಕ್ ಅಂತಂದ್ರೆ ಯಾರು? ಒಬ್ಬ ಕಿಂಗ್. ಅವನನ್ನು ನಾವು ಡ್ಯೂಕ್ ಅಂತ ಕರಿತೀವಿ. ಸೊ ಇಟ್ ಈಸ್ ಎ ಮ್ಯಾಸ್ಕ್ಯುಲನ್. ಸೊ ನಾವು ಫೆಮಿನೈನ್ ಐಡೆಂಟಿಫೈ ಮಾಡಬೇಕು. ಡ್ಯೂಕ್, ಡಚಸ್. ಡಚಸ್ ಅನ್ನುವಂಥದ್ದು ಫೆಮಿನೈನ್ ಜೆಂಡರ್. ಪ್ಲೂರಲ್ ಆಫ್ ಕ್ಯಾಕ್ಚಸ್. ಕ್ಯಾಕ್ಚಸ್ನ ಪ್ಲೂರಲ್ ಫಾರ್ಮ್ ಯಾವುದು ಅಂತ ಕೇಳಿದ್ದಾರೆ. ಅಗೇನ್ ಕ್ಯಾಕ್ಚಸ್ನ ಪ್ಲೂರಲ್ ಫಾರ್ಮ್ ಬಂದು ಕ್ಯಾಕ್ಟಿ. ನೆನ್ಪಿಟ್ಕೊಳ್ಳಿ, US ಇಂದ ಯಾವುದಾದ್ರೂ ಪ್ಲೂರಲ್ ಫಾರ್ಮ್ ಎಂಡಪ್ ಆಗ್ತಿದೆ ಅಂತಂದರೆ, ಐ ಮೀನ್ ಸಿಂಗ್ಯುಲರ್ ಎಂಡಪ್ ಆಗ್ತಿದೆ ಅಂತಂದರೆ, ಅದು ಪ್ಲೂರಲಿಗೆ ಚೇಂಜ್ ಆಗಬೇಕಾದ್ರೆ ಲಾಸ್ಟಿಗೆ ನಾವು ಐನ ಆ್ಯಡ್ ಮಾಡ್ತೀವಿ. ಅಲ್ಯುಮಿನಸ್, ಅಲ್ಯುಮಿನೈ. ನೆನಪಿದೆ ಅಲ್ವಾ? ಚೂಸ್ ವಿಚ್ ಪಾರ್ಟ್ ಆಫ್ ಸ್ಪೀಚ್ ದ ಅಂಡರ್ಲೈನ್ ವರ್ಡ್ ಬಿಲಾಂಗ್ ಟು. ಸೊ ಟೈಮ್ ಈಸ್ ಮನಿ. ಸೊ ಟೈಮ್ ಅನ್ನೋಂಥದ್ದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ಫಸ್ಟ್ ನಾವು ತಿಳ್ಕೊಬೇಕಿರೋದು ಅಬ್ಜೆಕ್ಟಿವ್. ಕ್ವಾಲಿಟಿ ಅಥವಾ ಕ್ವಾಂಟಿಟಿ, ಟೈಮ್ ಅನ್ನೋಂಥದ್ದು ಎರಡನ್ನೂ ಕೂಡ ರೆಪ್ರೆಸೆಂಟ್ ಮಾಡೋದಿಲ್ಲ. ಅದು ಕ್ರಿಯಾಪದನೂ ಅಲ್ಲ, ಹಾಗೇನೆ ಪ್ರನೌನ್ ಆಗೋದಕ್ಕೂ ಸಾಧ್ಯ ಇಲ್ಲ. ಟೈಮ್ ಅನ್ನೋವಂಥದ್ದು ಅನ್ಕೌಂಟಬಲ್ ನೌನ್. ಸಮಯವನ್ನು ನೀವು ಎಣಿಸೋದಕ್ಕಾಗುತ್ತಾ? ಇಲ್ಲ ಅಲ್ವಾ? ಸೊ ದ ಆನ್ಸರ್ ಈಸ್ ನೌನ್. ನೆಕ್ಸ್ಟ್ ನೋಡೋಣ. ಸೊ ಇಲ್ಲಿಂದ ಸ್ವಲ್ಪ ಸಿಂಪಲ್ ಆಗಿರುವಂಥ ಕ್ವಶನ್ಸ್ನ ನಾನು ಆ್ಯಡ್ ಮಾಡಿದ್ದೀನಿ, ಸೊ ದಟ್ ನಿಮ್ಗೆ ಇನ್ನೂ ಸ್ವಲ್ಪ ಈಸಿಯಾಗಿ ಅರ್ಥ ಆಗಲಿ ಅಂತ ಹೇಳಿ. ಸೊ ಬನ್ನಿ ಹೋಗೋಣ. ರಮ್ಯಾ ಈಸ್ ಎ ಗುಡ್ ಸ್ಟೂಡೆಂಟ್. ಹಿಯರ್ ರಮ್ಯಾ ಈಸ್. ರಮ್ಯಾ ಅನ್ನುವಂಥದ್ದು ಪರ್ಟಿಕ್ಯುಲರ್ ಆಗಿ ಒಂದು ಹುಡುಗಿ ಹೆಸರಿದೆ ಅಲ್ವಾ? ಸೊ ದ ಆನ್ಸರ್ ಈಸ್ ಪ್ರಾಪರ್ ನೌನ್. ಮೈ ಮದರ್ ಸೇಸ್ ವಿ ಶುಡ್ ಹ್ಯಾವ್ ಫೇತ್ ಆನ್ ಗಾಡ್. ಹಿಯರ್ ದ ಫೇತ್ ಈಸ್. ಫೇತ್ ಅನ್ನುವಂಥದ್ದು ಕಣ್ಣಿಗೆ ಕಾಣದೇ ಇರುವಂತಹ ಒಂದು ಕಂಟೆಂಟ್, ಹಾಗಾಗಿ ಇದು ಅಬ್ಸ್ಟ್ರಾಕ್ಟ್ ನೌನ್. ಕಾಪರ್ ಇಸ್ ಎ ಯೂಸ್ಫುಲ್ ಮೆಟಲ್. ಹಿಯರ್ ಕಾಪರ್ ಈಸ್ ಮೆಟೀರಿಯಲ್ ನೌನ್. ವಿಷ್ಣುವರ್ಧನ ವಾಸ್ ಎ ಗ್ರೇಟ್ ಕಿಂಗ್. ಹಿಯರ್ ವಿಷ್ಣುವರ್ಧನ ಈಸ್ ಅಗೇನ್ ನೇಮ್ನ ರೆಪ್ರೆಸೆಂಟ್ ಮಾಡ್ತಿದೆ, ಸೊ ಪ್ರಾಪರ್ ನೌನ್. ನಾಲೆಡ್ಜ್ ಈಸ್ ದ ಎಕ್ಸಾಂಪಲ್ ಆಫ್. ನಾಲೆಡ್ಜ್ ಅನ್ನೋಂಥದ್ದು ಕಣ್ಣಿಗೆ ಕಾಣೋದಿಲ್ಲ, ಬಟ್ ಅದು ನಮ್ಮಲ್ಲೆಲ್ಲರಲ್ಲೂ ಇರುತ್ತೆ, ಸೊ ಅಟ್ ಈಸ್ ಎ ಅಬ್ಸ್ಟ್ರಾಕ್ಟ್ ನೌನ್. ಟೆಂಪಲ್, ಮಾಸ್, ಚರ್ಚ್ ಇದೆಲ್ಲದನ್ನು ಕೂಡ ನಾವು ಕಾಮನ್ ನೌನ್ ಅಂತ ಹೇಳಿ ಕರಿತೀವಿ. ಯಾಕೆ ಮ್ಯಾಮ್ ಫಾಸ್ಟಾಗಿ ಹೋಗ್ತಿದ್ದೀರಾ ಅಂತ ಯೋಚನೆ ಮಾಡ್ತಿದ್ದೀರಾ? ಆಲ್ರೆಡಿ ನಾವು ಈ ಕ್ವಶನನ್ನು ನಮ್ಮ ಶಾರ್ಟ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಹಾಗಾಗಿ ನಿಮಗೆ ಅಬ್ಸ್ಟ್ರಾಕ್ಟ್, ಪ್ರಾಪರ್, ಕಾಮನ್, ಕಲೆಕ್ಟಿವ್ ನೌನ್ ಅಂದರೆ ಆಲ್ರೆಡಿ ನಾಲೆಡ್ಜ್ ಇರೋದ್ರಿಂದ ನಾನು ಸ್ವಲ್ಪ ಫಾಸ್ಟಾಗಿ ಹೋಗ್ತಾ ಇದ್ದೀನಿ ಅಷ್ಟೇ. ತಾಜ್ ಮಹಲ್ ಈಸ್ ದ ಎಕ್ಸಾಂಪಲ್ ಆಫ್. ಎಗೇನ್ ತಾಜ್ ಮಹಲ್ ಅನ್ನುವಂಥದ್ದು ಪ್ರಾಪರ್ ಆಗಿ ಒಂದು ವಿಷಯನ ಹೇಳ್ತಾ ಇದೆ, ಒಂದು ಪ್ಲೇಸ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ, ಸೊ ಪ್ರಾಪರ್ ನೌನ್. ಫಾರೆಸ್ಟ್ ಆ್ಯಂಡ್ ಬಿಲ್ಡಿಂಗ್ಸ್ ಆರ್ ದ ಎಕ್ಸಾಂಪಲ್ ಆಫ್. ಫಾರೆಸ್ಟ್ ಕಾಡುಗಳು ಅಥವಾ ಬಿಲ್ಡಿಂಗ್ಗಳು, ಸೊ ಒಂದು ಪೂರ್ತಿಯಾಗಿರುವಂಥ ಕಂಟೆಂಟ್ನ ಸೇರಿ ಹೇಳೋದ್ರಿಂದ ಅದು ಕಾಮನ್ ನೌನ್. ದ ಗಂಗಾ ಈಸ್ ದ ಎಕ್ಸಾಂಪಲ್ ಆಫ್ ಪ್ರಾಪರ್ ನೌನ್. ಇಷ್ಟು ಸಿಂಪಲ್ ಆಗಿ ಕ್ವಶನ್ಸ್ ಕೊಟ್ಟರೆ ನಮ್ಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಬಿಗಿನಿಂಗ್ 15 ಕ್ವಶನ್ ಸ್ವಲ್ಪ ಕಷ್ಟ ಇತ್ತು, ಈಗ ಸ್ವಲ್ಪ ಈಸಿ ಇರುತ್ತೆ, ಮತ್ತೆ ನಿಮಗೆ ಕಷ್ಟದ್ದು ಬರುತ್ತೆ ಮಧ್ಯದಲ್ಲಿ. ಯು ಶುಡ್ ಬಿ ಪ್ರಿಪೇರ್ಡ್. ಶಿ ಗಿಫ್ಟೆಡ್ ಮೀ ಎ ಬೊಕ್ಕೆ ಆಫ್ ಫ್ಲವರ್ಸ್. ಹಿಯರ್ ಬೊಕ್ಕೆ ಈಸ್ ದ ಎಕ್ಸಾಂಪಲ್ ಆಫ್. ನಾನು ನಿಮಗೆ ಹೇಳಿದ್ದೆ, ಈ ರೀತಿಯಾಗಿರುವಂತಹ ಸೆಂಟೆನ್ಸ್ನ ನಾವು ಕಲೆಕ್ಟಿವ್ ನೌನ್ ಅಂತ ಹೇಳಿ ಕರಿತೀವಿ. ಹೂಗಳ ಗುಚ್ಛ, ಅದನ್ನು ನಾವು ಬೊಕ್ಕೆ ಅನ್ನುವಂಥ ವರ್ಡಿಂದ ಬಳಸ್ತಾ ಇದ್ದೀವಿ. ಕೀ, ಬಂಚಸ್. ಈಗ 10 ಕೀ ಇದ್ರೆ ಅದಷ್ಟು ಸೇರಿಸ್ಬಿಟ್ಟು ಅದನ್ನ ಬಂಚಸ್ ಅಂತ ಕರಿತೀವಲ್ವಾ, ಹಾಗೇನೆ ಫ್ಲವರ್ಸ್ ಇದ್ರೆ ಬೊಕ್ಕೆ ಅಂತ ಹೇಳಿ ಬಳಸ್ತೀವಿ.
ನೆಕ್ಸ್ಟ್ ನೋಡೋಣ. ಫಿಯರ್ ಈಸ್ ದ ಎಕ್ಸಾಂಪಲ್ ಆಫ್. ಭಯ ಅನ್ನೋವಂಥದ್ದನ್ನ ನೀವು ಫೀಲ್ ಮಾಡ್ಬೋದು, ಸೆನ್ಸ್ ಮಾಡ್ಬೋದು. ಅದನ್ನ ಟಚ್ ಮಾಡೋಕ್ಕಾಗತ್ತಾ? ಇಲ್ಲ ಅಲ್ವಾ? ಸೊ ದ ಆನ್ಸರ್ ಈಸ್ ಅಬ್ಸ್ಟ್ರಾಕ್ಟ್ ನೌನ್. ಸುದೀಪ್ ಈಸ್ ಪ್ಲೇಯಿಂಗ್ ವಿತ್ ಹಿಸ್ ಬ್ರದರ್. ಹಿಯರ್ ಸುದೀಪ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಪ್ರಾಪರ್ ನೌನ್. ಐ ವಿಶ್ ನಿಮ್ಗೆ ಈ ಥರ ಸಿಂಪಲ್ ಆಗಿರೋ ಪ್ರಶ್ನೆಗಳನ್ನು ಎಕ್ಸಾಮಲ್ಲಿ ಕೊಡಲಿ. ದ ಫೇರ್ ಈಸ್ ಫುಲ್ ಆಫ್ ಕ್ರೌಡ್. ಹಿಯರ್ ಕ್ರೌಡ್ ಈಸ್ ಅನ್ ಎಕ್ಸಾಂಪಲ್ ಆಫ್. ಸಾವಿರಾರು ಜನ ಸೇರಿದ್ದಾರೆ ಇಲ್ಲಿ ಅನ್ನೋ ಬದಲು ಕ್ರೌಡ್ ಈಸ್ ತುಂಬ ಜನ ಇದ್ದಾರೆ ಅನ್ನೋದಕ್ಕೆ ಕ್ರೌಡ್ ಅನ್ನೋ ವರ್ಡ್ನ ಬಳಸ್ತೀವಿ. ಸೊ ಇಟ್ ಈಸ್ ಎ ಕಲೆಕ್ಟಿವ್ ನೌನ್. ಕೈಂಡ್ನೆಸ್ ಈಸ್ ದ ಎಕ್ಸಾಂಪಲ್ ಆಫ್. ಕೈಂಡ್ನೆಸ್ ಅನ್ನುವಂಥದ್ದು ನಿಮ್ಮ ಎಮೋಷನ್, ಒಳ್ಳೆ ಭಾವನೆ, ಅದು ಕಾಣೋದಿಲ್ಲ. ಹಾಗಾಗಿ ಆನ್ಸರ್ ಈಸ್ ಅಬ್ಸ್ಟ್ರಾಕ್ಟ್ ನೌನ್. ದ ಶೆಫ್ ಎಟ್ ದ ರೆಸ್ಟೋರೆಂಟ್ ಕುಕ್ಸ್ ಡಿಲಿಷಿಯಸ್ ಫುಡ್ ಐಟಮ್ಸ್. ಹಿಯರ್ ಶೆಫ್ ಈಸ್ ಅನ್ ಎಕ್ಸಾಂಪಲ್ ಆಫ್. ಶೆಫ್ ಅನ್ನೋರು ಯಾರು? ಓವರ್ ಆಲ್ ಆಗಿ ಒಂದು ವೃತ್ತಿಯನ್ನು ಮಾಡುವಂಥವ್ರನ್ನ ನಾವು ಕಾಮನ್ ಆಗಿ ಕರೆಯುವಂತಹ ಪದ. ಹಾಗಾಗಿ ಕಾಮನ್ ನೌನ್. February is the shortest month in the year. Here February is an example of. So ಅದೊಂದು ಮಂತ್, ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದು ನೇಮ್ ಇದೆ. ಸೊ ದ ಆನ್ಸರ್ ಈಸ್ ಪ್ರಾಪರ್ ನೌನ್. ಹಾರ್ಡ್ ವರ್ಕ್ ಕ್ಯಾನ್ ಬ್ರಿಂಗ್ ಸಕ್ಸಸ್. ಹಿಯರ್ ಸಕ್ಸಸ್ ಈಸ್ ಅನ್ ಎಕ್ಸಾಂಪಲ್ ಆಫ್. ಸಕ್ಸಸ್ ಅನ್ನೋದು ಕಣ್ಣಿಗೆ ಕಾಣುತ್ತಾ? ಇಲ್ಲ ಅಲ್ವಾ? ಅದನ್ನ ಖುಷಿನ ನೀವೇ ಎಕ್ಸ್ಪ್ರೆಸ್ ಮಾಡುವಂಥದ್ದು. ಹಾಗಾಗಿ ಉತ್ತರ ಅಬ್ಸ್ಟ್ರಾಕ್ಟ್ ನೌನ್. ಐ ಲವ್ ಟು ಡ್ರಿಂಕ್ ಕೊಕೋ ಕೋಲಾ. ಹಿಯರ್ ಕೊಕೋ ಕೋಲಾ ಇಸ್ ಅನ್ ಎಕ್ಸಾಂಪಲ್ ಆಫ್. ಪರ್ಟಿಕ್ಯುಲರ್ ಆಗಿ ಆ ಡ್ರಿಂಕ್ನ ನೇಮ್ನ ಹೇಳಿರೋದ್ರಿಂದ ಇದು ಪ್ರಾಪರ್ ನೌನ್. ದ ಹೌಸ್ ಈಸ್ ಬಿಲ್ಟ್ ಆಫ್ ಬ್ರಿಕ್, ಸ್ಯಾಂಡ್ ಆ್ಯಂಡ್ ಸ್ಟೋನ್. ಹಿಯರ್ ಬ್ರಿಕ್, ಸ್ಯಾಂಡ್ ಆ್ಯಂಡ್ ಸ್ಟೋನ್ ಆರ್ ಎಕ್ಸಾಂಪಲ್ಸ್ ಆಫ್ ಮೆಟೀರಿಯಲ್. ತುಂಬ ಕ್ಲಿಯರ್ ಆಗಿದೆ, ಇದೆಲ್ಲದೂ ಕೂಡ ಮೆಟೀರಿಯಲ್ಸೇ ಅಲ್ವಾ? ಸೊ ಇದು ತುಂಬ ಸಿಂಪಲ್ ಆಗಿ ಐಡೆಂಟಿಫೈ ಮಾಡುವಂಥ ಕೆಲವೊಂದು ಉತ್ತರಗಳು. ಆಲ್ ಆಫ್ ದೆಮ್ ಫೇಲ್ ಟು ಬ್ರೇಕ್ ದ ಬಂಡಲ್ ಆಫ್ ಸ್ಟಿಕ್ಸ್. ಹಿಯರ್ ದ ವರ್ಡ್ ಬಂಡಲ್ ಈಸ್ ಅನ್ ಎಕ್ಸಾಂಪಲ್ ಆಫ್. ಸ್ಟಿಕ್ಸ್ ಅಂದ್ರೇನು? ಕಡ್ಡಿಗಳು. ಕಡ್ಡಿನ ಮುರಿಯೋಕ್ಕೆ ತುಂಬ ಕಷ್ಟಪಟ್ಟರು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಕೆಲಸವನ್ನು ಮಾಡೋದ್ರಲ್ಲಿ ಎಲ್ಲರೂ ಕೂಡ ಫೇಲ್ ಆಗಿದ್ದಾರೆ ಅನ್ನೋ ಮೀನಿಂಗ್ನ ಕೊಡುತ್ತೆ. ಇಲ್ಲಿ ಬಂಡಲ್ ಅನ್ನುವಂಥದ್ದು ಕಲೆಕ್ಟಿವ್ ನೌನು ಆಗಿದೆ. ನೆಕ್ಸ್ಟ್, ಇಂಡಿಯಾ ಇಸ್ ದ ಕಂಟ್ರಿ. ಹಿಯರ್ ಇಂಡಿಯಾ ಈಸ್ ಅನ್ ಎಕ್ಸಾಂಪಲ್ ಆಫ್ ಪ್ರಾಪರ್ ನೌನ್. ಐ ಶಾಲ್ ಬೈ ದ ಬುಕ್. ಹಿಯರ್ ಬುಕ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಕಾಮನ್ ನೌನ್. ಯಾವ ಬುಕ್ ಅಂತ ಪರ್ಟಿಕ್ಯುಲರ್ ಆಗಿ ಏನಾದ್ರು ಹೇಳಿದಾರಾ? ಇಲ್ಲ ಅಲ್ವಾ? ಸೊ ದ ಆನ್ಸರ್ ಈಸ್ ಕಾಮನ್ ನೌನ್. ಕೀಪ್ ಪೇಷನ್ಸ್. Here the word patience is an example of abstract noun. ಪೇಷನ್ಸ್ ಇಟ್ಕೊಳ್ತಾರೆ. ಆ ಪೇಷನ್ಸ್ ಅನ್ನೋವಂಥದ್ದನ್ನ ನಿಮ್ಮ ಎಮೋಷನ್ ಒಳಗಡೆ ಇಟ್ಕೋಬೋದೇ ವಿನಃ ಹೊರಗಡೆಯವರಿಗೆ ತೋರಿಸೋದಕ್ಕೆ ಆಗೋದಿಲ್ಲ. ಆಲ್ಬರ್ಟ್ ಐನ್ಸ್ಟೀನ್ was a great scientist. Here ಆಲ್ಬರ್ಟ್ ಐನ್ಸ್ಟೀನ್ is an example of. ಪರ್ಟಿಕ್ಯುಲರ್ ಆಗಿ ನೇಮ್ನ ಐಡೆಂಟಿಫೈ ಮಾಡಿರೋದ್ರಿಂದ ದ ಆನ್ಸರ್ ಈಸ್ ಪ್ರಾಪರ್ ನೌನ್. Which noun below is the collective noun? Prime Minister, President, Army, none of the above. ಸೊ ಈ ಪ್ರಶ್ನೆಗೆ ಉತ್ತರವನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಇಲ್ಲಿಂದ ನೆಕ್ಸ್ಟ್ ಏನು ಕ್ವಶನ್ಸ್ ಇದೆಯೋ ಅದನ್ನು ನೆಕ್ಸ್ಟ್ ಸೆಷನಲ್ಲಿ ಡಿಸ್ಕಷನ್ ಮಾಡೋಣ. ಸೊ ತುಂಬ ಹೆವಿ ಆಗಿದೆ, ತುಂಬ ಲೆಂತ್ ಇದೆ, ನಿಮಗೂ ನೋಡೋಕ್ಕೆ ಬೋರ್ ಆಗುತ್ತೆ, ಕಾನ್ಸಂಟ್ರೇಷನ್ ಮಾಡೋಕ್ಕಾಗದೇ ಇರ್ಬೋದು. ಹಾಗಾಗಿ ಇದನ್ನು ನೆಕ್ಸ್ಟ್ ಸೆಷನಲ್ಲಿ ಡೀಟೇಲ್ ಆಗಿ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸೊ ದ್ಯಾಟ್ ನಿಮಗೆ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ ಸಿಕ್ಕೇ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್.